ಕಾಂತಾರ ಇಸ್ ನಾಟ್ ಜಸ್ಟ್ ಅ ಸಿನಿಮಾ, ಇಟ್ಸ್ ಅ ಎಕ್ಸ್ಪೀರಿಯನ್ಸ್. ಇಂದಿನ ಕಾಂತಾರ ಸಿನಿಮಾ ನೋಡಿ ಸಾಕಷ್ಟು ಜನರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಹೈ ಆಗಿ ಸೆಟ್ ಆಗಿದೆ. ಬಟ್ ಈ ಒಂದು ಚಾಪ್ಟರ್ ತುಂಬ ಒಂದು ಡೀಪ್ ರೂಟೆಡ್ ಅಂತಲೇ ಹೇಳ್ಬೋದು. ಒಂದು ಮಣ್ಣಿನ ಕಲ್ಚರ್, ಡಿವೈನಿಟಿ, ಹ್ಯುಮ್ಯಾನಿಟಿ, ಭಕ್ತಿ, ಶಕ್ತಿನ ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಥರ ರಿಷಬ್ ಶೆಟ್ಟಿ ಅವರು ಕೂಡ ಒಂದು ಮಿಸ್ಟಿಕಲ್ ವರ್ಲ್ಡ್ನ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಕಾಂತಾರ ಚಾಪ್ಟರ್ 1 ಕದಂಬ ಟೈಮ್ ಲೈನಲ್ಲಿ ಸೆಟ್ ಆಗಿದ್ರು ಒಂದು ದೈವದ ಒರಿಜಿನ್ಸ್ ಮತ್ತು ಅದರ ಒಂದು ಬ್ಯಾಕ್ ಸ್ಟೋರಿನ ಈ ಸಿನಿಮಾದಲ್ಲಿ ನೋಡ್ತೀರಾ. ಇನ್ನು ಕಾಂತಾರ ವರ್ಲ್ಡಲ್ಲಿ ಶಿವನ ಗಣಗಳು ಯಾವುದು ಮತ್ತು ಅದರ ಉದ್ದೇಶ ಏನು ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಜೊತೆಗೆ ಈ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು ಕೂಡ ಕಮ್ಮಿ ಆಗುತ್ತೆ. ಇಟ್ಸ್ ಅ ಆಬ್ಸಲ್ಯೂಟ್ ಸ್ಪಿರಿಚುವಲ್ ಜರ್ನಿ. ಇನ್ನು ನರೇಟಿವ್ ಹೇಗಿದೆ ಅಂತಂದರೆ ಒಂದು ರಿಯಲ್ ಕಲ್ಚರ್ ಜೊತೆಗೆ ಮೈಥಾಲಜಿ ಮತ್ತು ಸಾಕಷ್ಟು ವಿಷಯಗಳನ್ನ ತುಂಬ ಚೆನ್ನಾಗೇ ಬ್ಲೆಂಡ್ ಮಾಡಿದ್ದಾರೆ. ಇಲ್ಲಿ ರಿಷಬ್ ಶೆಟ್ಟಿ ಅವ್ರನ್ನ ಒಬ್ಬ ಫಿಲಮ್ ಮೇಕರ್ ಅಂತ ಹೇಳೋದಕ್ಕಿಂತ ಒಂದೊಳ್ಳೆ ಪವರ್ಫುಲ್ ಸ್ಟೋರಿ ಟೆಲ್ಲರ್ ಅಂತಲೇ ಹೇಳ್ಬೋದು. ಲವ್ ಮತ್ತು ಕಾಮಿಡಿನ ಜಾಸ್ತಿ ಓವರ್ ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎಲ್ಲೂ ಕೂಡ ನಿಮಗೆ ಡಿಸಪಾಯಿಂಟ್ ಅಂತೂ ಆಗಲ್ಲ. ಇನ್ನು ವಿಜುವಲ್ಸ್ ಅಂತ ಬಂದರೆ ಇಂಪೆಕ್ಕಬಲ್ ಸಿನಿಮಾಟೋಗ್ರಫಿ, ಯಾವ ಫ್ರೇಮಲ್ಲೂ ಕೂಡ ಡಿಸಪಾಯಿಂಟ್ ಆಗಲ್ಲ. ಈಸ್ ಅ ವಿಜುವಲ್ ಟ್ರೀಟ್ ಅಂತಲೂ ಹೇಳ್ಬೋದು. ಅದೇ ಥರ VFX ಕೂಡ ಎಲ್ಲೂ ಕೂಡ ಡಿಸಪಾಯಿಂಟ್ ಮಾಡಲ್ಲ. ಟಾಪ್ ನಾಚ್ ಆ್ಯಂಡ್ ಪರ್ಫೆಕ್ಟ್ VFX ವರ್ಕ್ ಅಂತಲೇ ಹೇಳ್ಬೋದು. ಮತ್ತು ಅರವಿಂದ್ ಕಶ್ಯಪ್ ಅವರ ಎಕ್ಸೆಪ್ಷನಲ್ ಕ್ಯಾಮ್ರಾ ವರ್ಕ್ ಮತ್ತು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕು ಈಸ್ ಅ ಸೋಲ್ ಫಾರ್ ದ ಸಿನಿಮಾ. ಏನಕ್ಕೆ ಅಂದರೆ ನರೇಷನ್ನ ಎಷ್ಟು ಚೆನ್ನಾಗಿ ಎಲಿವೇಟ್ ಮಾಡುತ್ತೆ ಅಂದರೆ ನೀವು ಅದನ್ನು ಸಿನಿಮಾದಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಪ್ರತಿಯೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿದೆ ಅಂತ ಅಂದರೆ ಅಫ್ಕೋರ್ಸ್ ಒಂಬಾಳೆ ಫಾರ್ ಅ ರೀಸನ್. ಅದೇ ಥರ ಒಂಬಾಳೆ ಅವರ ಪ್ರೊಡಕ್ಷನ್ ಅಂತ ಬಂದರೆ ತುಂಬ ಚೆನ್ನಾಗೇ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಎವ್ರಿ ಪೆನಿ ಸ್ಪೆಂಟ್ ಆನ್ ದ ಸಿನಿಮಾ ನಿಮಗೆ ಒಂದು ವಿಜುವಲ್ಸಲ್ಲಿ ಕಾಣುತ್ತೆ. ನೀವು ಆ ಸ್ಕ್ರೀನ್ ಮೇಲೆ ಅದನ್ನು ನೋಡ್ತೀರಾ. ಆ ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಅಂತಲೇ ಹೇಳ್ಬೋದು. ಅ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಆ್ಯಕ್ಟರ್ಸು ಕೂಡ ಆ್ಯಸ್ ಗಿವನ್ ದೇರ್ ಸ್ಪೆಕ್ಟ್ಯಾಕ್ಯುಲರ್ ಪರ್ಫಾರ್ಮೆನ್ಸ್. ಇನ್ನು ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಅಂತೂ ನಾನು ಜಾಸ್ತಿ ಏನು ಹೇಳಲ್ಲ, ನೀವು ಸಿನಿಮಾದಲ್ಲೇ ನೋಡಬೇಕು ಅಷ್ಟೇ. ಆ್ಯಂಡ್ ಮೇನ್ಲಿ ರುಕ್ಮಿಣಿ ವಸಂತ್ ಅವರು ಕನಕವತಿಯಾಗಿ ಕಾಣಿಸ್ಕೊಂಡಿರೋದು ಈಸ್ ರಿಯಲಿ ಗ್ರೇಸ್ಫುಲ್. ಏನಕ್ಕೆ ಅಂತ ಅಂದರೆ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತಲೇ ಹೇಳ್ತೀನಿ. ರುಕ್ಮಿಣಿ ವಸಂತ್ ಅವ್ರನ್ನ ಬಿಟ್ಟರೆ ಇನ್ಯಾರೂ ಸೂಟ್ ಆಗ್ತಿರ್ಲಿಲ್ವೇನೋ. ಆ್ಯಂಡ್ ನಿಮಗೆ ಸಿನಿಮಾದಲ್ಲಿ ಒಂದು ಒಳ್ಳೆ ದೊಡ್ಡ ಸರ್ಪ್ರೈಸ್ ಇದೆ, ಮಿಸ್ ಮಾಡ್ಕೋಬೇಡಿ. ಸೊ ಯಾವುದೇ ಕಾರಣಕ್ಕೂ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೋಬೇಡಿ. ಇಟ್ಸ್ ಅ ವರ್ತ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ, ನಗ್ನಾಗ್ತಾ ಇರಿ.